ನೀವು ಕೂಡ ಪ್ರತಿದಿನ ನಿಮ್ಮ ನಾಯಿಗೆ ಇದೇ ಥರ ಊಟ ತಿನ್ನಿಸ್ತಿದ್ದೀರಾ ಅಂತ ಅಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹಾಕಿದ ಲಾಸ್ಟ್ ಪೋಸ್ಟ್ಗೆ ನಿಮ್ಮೆಲ್ಲರ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಒಂದು ಇಂಡಿಯನ್ ಡಾಗ್ ಬ್ರೀಡ್ ಅಂದರೆ ದೇಸಿ ನಾಯಿಗಳನ್ನ ಟ್ರೈನ್ ಮಾಡೋದ್ರ ಬಗ್ಗೆ ಆಗಿತ್ತು. ನೀವು ಬೀದಿ ನಾಯಿಗಳು ಅಂತ ಕರೆಯೋ ಈ ನಾಯಿಗಳಿಗೆ ಒಂದು ಸ್ಟ್ಯಾಂಡರ್ಡ್ ನೇಮ್ ಇದೆ. ಅದೇನಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವತ್ತಿನ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ ನಮ್ಮ ನಾಯಿಗೆ ಅದೆಷ್ಟೇ ಇಷ್ಟ ಆಗಿರೋ ಊಟ ಹಾಕಿದ್ರು ಅದು ಅದಾಗದೇ ಊಟ ಮಾಡೋದೇ ಇಲ್ಲ. ಅದಕ್ಕೆ ಮೊಸರನ್ನ ಹಾಕಿ ಇಲ್ಲ ಡ್ರೈ ಫುಡ್ ಕೊಡಿ, ಚಿಕನ್ನೇ ಹಾಕಿ ಇಲ್ಲ ಬೇರೆ ಏನೇ ಮೆಡಿಸಿನ್ಸ್ ಕೊಟ್ರು ಅದಕ್ಕೆ ನಾವೇ ಕೊನೆಗೆ ಕೈಯಲ್ಲೇ ತಿನ್ನಿಸ್ಬೇಕು, ಅವಾಗ ಮಾತ್ರ ತಿನ್ನೋದು ಅಂತ. ಈ ಪ್ರಾಬ್ಲಮ್ ಜನರಲ್ ಆಗಿ ಸಿಂಗಲ್ ಆಗಿರೋ ನಾಯಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ತುಂಬಾ ಮುದ್ದಾಗಿ ಬೆಳೆದಿರೋ ನಾಯಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಯಾವುದು ಮೆಡಿಕಲ್ ಸೊಲ್ಯೂಷನ್ಸ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಇಲ್ಲ, ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಅನ್ ಮೆಡಿಕಲ್ ಇಶ್ಯೂ. ಬಟ್ ಇದೇನು ಅಂತ ತಲೆ ಕೆಡಿಸ್ಕೊಳ್ಳೋ ಅಂತ ವಿಷಯ ಏನಲ್ಲ. ಇದಕ್ಕೆ ಒಂದು ತುಂಬಾ ಸಿಂಪಲ್ ಆಗಿರೋ ಸೊಲ್ಯೂಷನ್ ಇದೆ. ಇದನ್ನ ಎಲ್ಲ ಬ್ರೀಡರ್ಸ್ ಆಗಲಿ ಟ್ರೈನರ್ಸ್ ಆಗಲಿ ನಾನು ಆಗಲಿ ಇದೇ ಮೆಥಡ್ನೇ ಯೂಸ್ ಮಾಡೋದು. ಈ ಸಿಂಪಲ್ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮ್ಮ ನಾಯಿ ಹೊಟ್ಟೆ ಕೂಡ ತುಂಬುತ್ತೆ ಮತ್ತು ನಿಮ್ಮ ನಾಯಿ ಕೂಡ ಹ್ಯಾಪಿ ಆಗಿರುತ್ತೆ. ಅಂಡ್ ಆಫ್ ಕೋರ್ಸ್ ನಿಮ್ಮ ನಾಯಿ ಹ್ಯಾಪಿ ಅಂದ್ರೆ ನೀವು ಕೂಡ ಹ್ಯಾಪಿ. ಈ ಸೊಲ್ಯೂಷನ್ ನಿಮಗೆ ಕೂಡ ಗೊತ್ತಾಗಬೇಕು ಅಂತ ಅಂದ್ರೆ ನನಗೆ DM ಮಾಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇದೇ ತರ ಡಾಗ್ ರಿಲೇಟೆಡ್ ಫ್ಯಾಕ್ಟ್ಸ್ ಹಾಗೂ ಇನ್ಫಾರ್ಮೇಷನ್ಗಾಗಿ ರೆಡ್ ರಶ್ ಅಕೌಂಟ್ನ ಫಾಲೋ ಮಾಡಿ. ರೆಡ್ ರಶ್ ಇರೋದೇ ನಿಮಗೋಸ್ಕರ. ಜೈ ಬಜರಂಗಿ.